ಸ್ನೇಹಿತರೆ ನಮಸ್ಕಾರ. ನಾಳೆ ಮೇ 26 ಮಂಗಳವಾರ. ನಾಳೆಯಿಂದ 82 ವರ್ಷ ಈ 8 ರಾಶಿಯವರಿಗೆ ರಾಜರಂತೆ ಜೀವನ, ಮೂಟೆ ಮೂಟೆ ದುಡ್ಡು ಸಿಗುತ್ತೆ. ಚಾಮುಂಡೇಶ್ವರಿ ದೇವಿಯ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ. ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು, ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ. ಅದಕ್ಕಿಂತ ಮೊದಲು ಮಾತೆ ಚಾಮುಂಡೇಶ್ವರಿ ದೇವಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮನೆ ಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ನಾಳಿನ ಮೇ 26ರ ಮಂಗಳವಾರದಿಂದ ಮುಂದಿನ 82 ವರ್ಷ ಈ 8 ರಾಶಿಯವರಿಗೆ ರಾಜರಂತೆ ಜೀವನ ಸಿಗ್ತಾ ಇದ್ದು, ಮೂಟೆ ಮೂಟೆ ದುಡ್ಡು ಸಿಗ್ತಾ ಇದೆ. ಮತ್ತೆ ಚಾಮುಂಡೇಶ್ವರಿ ದೇವಿಯ ಕೃಪಾಶೀರ್ವಾದ ಈ ರಾಶಿಯವರ ಮೇಲೆ ಇರಲಿದೆ. ಹೀಗಾಗಿ ಹೆಚ್ಚಿನ ಶುಭವನ್ನ ಈ ಸಂದರ್ಭದಲ್ಲಿ ಇವರು ಅನುಭವಿಸ್ತಾರೆ. ಆರ್ಥಿಕ ಪ್ರಗತಿಯನ್ನ ಹೊಂದುವ ಪ್ರಬಲವಾದ ಲಾಭಗಳು ಈ ಸಂದರ್ಭದಲ್ಲಿ ನಿರ್ಮಾಣಗೊಳ್ತಾ ಇದೆ. ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ನೀವು ಹಠಾತ್ ಹೊಸ ಅವಕಾಶಗಳನ್ನು ಪಡ್ಕೊಳ್ತೀರಾ. ಈ ಅವಕಾಶಗಳಿಂದಾಗಿ ಭವಿಷ್ಯದಲ್ಲಿ ದೊಡ್ಡ ಯಶಸ್ಸನ್ನ ಗಳಿಸುವ ಯೋಗ ಕೂಡ ನಿರ್ಮಾಣವಾಗುತ್ತೆ. ಸಮಾಜದಲ್ಲಿ ಹೆಚ್ಚಿನ ಗೌರವ, ಖ್ಯಾತಿಯನ್ನ ಈ ರಾಶಿಯ ಜನರು ಗಳಿಸ್ಕೊಳ್ತಾರೆ. ಪ್ರತಿಷ್ಠೆಯಲ್ಲಿ ಅಪಾರ ವೃದ್ಧಿಯಾಗುತ್ತೆ. ಈ ಅವಧಿಯಲ್ಲಿ ಹಳೆಯ ಪ್ರಯತ್ನಗಳಿಂದಾಗಿ ಉತ್ತಮ ಫಲಿತಾಂಶವನ್ನ ಈ ಸಂದರ್ಭದಲ್ಲಿ ಕಂಡುಕೊಳ್ತೀರಾ. ನೀವು ಈ ಒಂದು ಸಂದರ್ಭದಲ್ಲಿ ಮಾನಸಿಕ ಶಾಂತಿಯನ್ನು ಹೊಂದೋದ್ರೊಂದಿಗೆ, ಉತ್ತಮ ಸಮತೋಲನವನ್ನ ಹೊಂದೋದ್ರೊಂದಿಗೆ ಉತ್ತಮ ನಿರ್ಧಾರವನ್ನ ತೆಗೆದುಕೊಳ್ಳಲು ನಿಮ್ಗೆ ಸಾಧ್ಯವಾಗ್ತಾ ಹೋಗುತ್ತೆ. ನಿಮ್ಗೆ ಹೆಜ್ಜೆ ಇಟ್ಟಲೆಲ್ಲ ಲಾಭ ದೊರಕೋದ್ರೊಂದಿಗೆ ಅಪಾರವಾದ ಧನ ಸಂಪತ್ತು ಲಭಿಸೋದ್ರಿಂದ ಸಂತೋಷದ ಜೀವನ ನಿಮ್ಮದಾಗತ್ತೆ ಅಂತ ಹೇಳಬಹುದು. ಅಪಾರವಾದಂತಹ ಅದೃಷ್ಟ, ಯಶಸ್ಸು ಎಲ್ಲವೂ ಕೂಡ ನಿಮ್ಗೆ ಸಿಗ್ತಾ ಹೋಗುತ್ತೆ. ನಿಮ್ಮೆಲ್ಲ ಕಾರ್ಯಗಳು ಸಾಕಷ್ಟು ಶುಭ ಫಲಗಳನ್ನ ಪಡ್ಕೊಳ್ಳುತ್ತೆ. ನಿಮ್ಮ ಶ್ರಮ ಈ ಒಂದು ಸಂದರ್ಭದಲ್ಲಿ ನಿಮ್ಗೆ ಫಲಿತಾಂಶವನ್ನ ತಂದ್ಕೊಡುತ್ತೆ. ಶ್ರಮ ಜೀವಿಗಳಿಗಂತೂ ಇದು ಅತ್ಯದ್ಭುತ ಸಮಯವಾಗಿದ್ದು ಅಪಾರ ಪ್ರಯೋಜನಗಳನ್ನ ಪಡ್ಕೊಳ್ತೀರಾ. ಕೆಲಸದ ಸ್ಥಳದಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಮದುವೆಯಾಗಿ ಸಾಕಷ್ಟು ವರ್ಷಗಳು ಕಳೆದಿದೆ, ಮಗುವಿನ ಯೋಗ ಇಲ್ಲ ಅಥವಾ ಮಗುವಿನ ನಗು ಮನೆಯಲ್ಲಿ ಇಲ್ಲ ಅಂತಕ್ಕಂಥವರಿಗೆ ಸಂತಾನ ಭಾಗ್ಯ ಈಗ ಕೂಡಿ ಬರ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ನಿಮ್ಮ ಮನೆಗೆ ಹೊಸ ಅತಿಥಿಯ ಆಗಮನ ಜೊತೆಗೆ ನಗುವನ್ನ ತಂದ್ಕೊಡುತ್ತೆ ಅಂತ ಹೇಳಬಹುದು. ಯೋಜಿತ ಕಾರ್ಯಗಳನ್ನ ಪರಿಣಾಮಕಾರಿಯಾಗಿ ಮಾಡ್ಲಿಕ್ಕೆ ನಿಮ್ಗೆ ಈ ಸಂದರ್ಭದಲ್ಲಿ ಸಾಧ್ಯವಾಗುತ್ತೆ. ಶ್ರಮಿಕರ ಮೇಲೆ ನೀವು ಅನಿರೀಕ್ಷಿತ ಲಾಭವನ್ನ ಪಡೆಯುವ ಯೋಗವನ್ನ ಪಡ್ಕೊಳ್ತಿದ್ದೀರಾ ಅಂತ ಕೂಡ ಹೇಳಲಾಗ್ತಿದೆ. ವೈವಾಹಿಕ ಜೀವನದಲ್ಲಿನ ಸಮಸ್ಯೆಗಳು ಕೊನೆಗೊಳ್ಳುತ್ತೆ. ಅನೇಕ ಸಾಧನೆಗಳನ್ನ ನೀವು ಈ ಸಂದರ್ಭದಲ್ಲಿ ಮಾಡ್ತಾ ಹೋಗ್ತೀರಾ ಅಂತ ಹೇಳಬಹುದು. ವಿವಾಹಿತರ ಜೀವನ ಸಂತೋಷ ಮತ್ತೆ ಶಾಂತಿಯಿಂದ ತುಂಬಿ ತುಳುಕುತ್ತೆ. ವೈಯಕ್ತಿಕ ಆಸೆಗಳು ಈಗ ಈಡೇರುತ್ತೆ. ಪ್ರೇಮಿಗಳಿಗೆ ಇದು ಅನುಕೂಲಕರವಾದಂತಹ ಸಮಯವಾಗಿತ್ತು. ವ್ಯವಹಾರದಲ್ಲಿರ್ತಕ್ಕಂಥವರಿಗೆ ದೊಡ್ಡ ಲಾಭ ಸಿಗುವ ಸಾಧ್ಯತೆ ಕೂಡ ಇದೆ. ಕೆಲಸದಲ್ಲಿರ್ತಕ್ಕಂಥವರಿಗೆ ಈ ಅವಧಿಯಲ್ಲಿ ಬಡ್ತಿ ಮತ್ತು ಸಂಬಳ ಹೆಚ್ಚಿಗೆ ಆಗುತ್ತೆ. ಆರ್ಥಿಕ ಸ್ಥಿತಿ ಸಾಕಷ್ಟು ಸುಧಾರಣೆ ಕಾಣುತ್ತೆ. ಬಾಕಿ ಉಳಿದಿರ್ತಕ್ಕಂಥ ಕೆಲಸಗಳನ್ನ ಪೂರ್ಣಗೊಳಿಸಲು ಕೂಡ ಸಾಧ್ಯವಾಗುತ್ತೆ. ಆರೋಗ್ಯ ನಿರೀಕ್ಷೆಗಿಂತ ಉತ್ತಮವಾಗಿರುತ್ತೆ. ಕೆಲಸದ ಹೊರೆ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಒಟ್ನಲ್ಲಿ ಆರ್ಥಿಕ ಪ್ರತಿಫಲಗಳನ್ನ ನೀವು ಪಟ್ಟುಕೊಂಡು ಒಂದಷ್ಟು ಸಮಸ್ಯೆಗಳಿಂದ ಚೇತರಿಸ್ಕೊಳ್ತೀರಾ. ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಕಟಕ ರಾಶಿ, ತುಲಾ ರಾಶಿ, ಮೀನ ರಾಶಿ, ಮಿಥುನ ರಾಶಿ, ಮೇಷ ರಾಶಿ, ವೃಷಭ ರಾಶಿ, ಧನುರ್ ರಾಶಿ, ಕೊನೆಯದಾಗಿ ವೃಶ್ಚಿಕ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಮಾತೆ ಚಾಮುಂಡೇಶ್ವರಿ ದೇವಿಗೆ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.